ಈ ಸುನಂದಿ ಅವಳ ತಲೆ ಮೇಲೆ ಕಿತ್ಕಳೆ, ಮಾನ ಮರ್ಯಾದೆ ಕಳಿತಾಳೆ ಅವಳು. ಯಾರ ನೋಡಿದ್ರೆ ಉಗಿತಾರೆ, ಕಿತ್ಕಳೆ. ಏ ಮೀನು, ಮೀನು ತಲೆ ಕಿಲ್ಸದ್ನಾ ಯಾರನ್ನ ಕೇಳಿಸ್ಕೊಂತಾರೆ? ನಿಮ್ಮ ಬೈಕ್ ಮುನ್ನಾಕ ಕಿತ್ಕಳೆ, ಕಿತ್ಕೋ. ಹೋಗಿ ಹೋಗಿ ಪಿಳಿಪಿ ಶಾಸಿ ನಿಂದಿಕ್ಕಂಬಂತ್ರಲ್ಲ, ನಮ್ಮನ್ನ ನಾವೇ ಯಂತ್ರಗಳನ್ನ ಹಾಕೊಬೇಕು. ಇನ್ನು ಎಷ್ಟೊತ್ತಿಕ ನೀನು ಏನು ಹುಡ್ತಾ ಇದೆಯಾ ಅಲ್ಲೇ? ನೋಡ ಅಬ್ಬಿರುವಾಗ ನೋಡ ಬಟ್ಟೆಗೆ ಸಿಗ್ತಾವೇನಾ? ಅಯ್ಯೋ ಏನು ಕೀಳಕ್ಕೆ ಆತ ಇಲ್ಲ. ಲೇ ಬೀಗ ಹಾಕೊಂಡು ಹೋಗ್ಬಿಟ್ಟವಳೆ. ಅಮ್ಮ ಅಬ್ಬಿಗ ಹೊಡ್ದಾಕಮ್ಮ. ನಿನ್ನ ಮಾತು ಕೇಳಿ ಹೊಡ್ದಾಕು. ಊರಾಗಿನ ಜನಗಳೆಲ್ಲ ಓಡ್ಬರ್ತಾರೆ, ಇದೇನು ಶಬ್ದ ಅಂತ. ಅಯ್ಯೋ ಸಿಕ್ಕಿದ್ದೆ ಸಾಕು, ಎತ್ಕೊಂಡು ನಡಿಯೇ. ಲೈ ಅವಳು ಬಾಯ್ಕೊಂದು ಬಟ್ಟೆ ತುರ್ಕೆ, ಏನು ಬಾಯಿ ಅದಕ್ಕ? ಅಯ್ಯೋ ಇದೇನು ಬಾಗಿಲು ಮುಚ್ಚಿದೆ, ಒಳಗೆ ಮಗು ಯಾವ್ದು ಹೇಳ್ತೈತೆ? ಯಾರಿರ್ಬೋದು ಒಳಗ? ಏನಮ್ಮ ಸುನಂದಮ್ಮ, ಏನು ಮಾಡ್ತಾ ಇದೆಯಮ್ಮ ಇಲ್ಲಿ? ನಮ್ಮ ದಾವಮ್ಮನ ಹತ್ತೋದ್ಲಮ್ಮ. ಇಲ್ಲ ಬೀರು ಬೀಗ ಹೊಡೆಯೋಕ್ಕಾಗ್ತಾ ಇಲ್ಲ. ಇನ್ನೊಂದು ದಿವಸ ಯಾವಾಗ ಬಂದು ಹೊಡೆದ್ಬಿಟ್ಟು ಇರೋ ಬರೋ ಸೀರೆಗೆ ಎತ್ಕೊಂಡೋಗ ನಡಿ. ಇವಾಗ ಪಾತ್ರೆ ಸಾಮಾನುಗಳು ಸಾಕು, ಎತ್ಕೊಂಡು ನಡಿ. ಇಲ್ಲ ಸುನಂದಿಯ ಅದೇ ಉಸಿರೇ ಇಲ್ಲ, ಯಾಕೆ ಏನಾಯ್ತೆ? ಎತ್ಕೊಂಡು ನಡಿಯೇ. ಯಾರನ್ನು ಬಂದ್ಗಿಂದಾರು? ಇದು ಯಾವ್ದು ಕಟ್ಟಿಗೆ ಇದನ್ನ ಹೊಡಿಬೋದು. ಅಲ್ಲೆಲ್ಲ ಸುತ್ತಿಯೋದೇನು ಎತ್ಕೊಂಬರೆ, ಹೊಡೆದಕ್ಕನ ಅದ್ರಾಗ ಏನಿಕ್ಕೊಳ್ಳ ನೋಡೋಣ. ಲೇ ಸುನಂದಿ, ಸುನಂದಿ. ಓ ಇವಳಿಗೆ ಏನೋ ಆಗೋಯ್ತು, ಬಾಯ್ ಬಿದ್ದೋಗದೆ ಇವಳ್ಕ, ಮಾತೇ ಹೊಡ್ತಾ ಇಲ್ಲ. ಲೇ ಮೀನು, ಹೋಗ ನೀರೇ, ಯಾರನ್ನ ಬಂದ್ಬಿಡ್ತಾರೆ. ಐದು ಕಿಕ್ಕರು ಸಾಮಾನುಗಳೆಲ್ಲ ಎತ್ಕೊಂಡು ಹೊರಟೋಗನ್ ಕಲ್ತಿರೋ, ಮಾರಿದ್ರೆ 3 ಕಾಸು ಬರ್ತವೆ. ಮೌ ಜಯಮ್ಮ ಬಾಮ ಈಚೆಗೆ, ಬಾಮ ಈಚೆಗೆ. ಲೇ ಅದ್ಯಾಕೆ ಹಂಗೆ ಕೂಗ್ತಾ ಇದೆಯಾ? ಗಂಡಸರು ಕೂಗ್ದಂಗೆ. ಏ ಯಾವಳ ಸುನಂದಿ? ಮೌ ಜಯಮ್ಮ ಬತ್ತಿಯ ಇಲ್ಲ ಈಚೆಗೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ಲ ನಾನು? ಓ ಏನಣ್ಣ? ಏನೋ ಬಂದ್ಬಿಟ್ಟಿದ್ಯಾ? ಏನಮ್ಮ ಮಾಡ್ತಾ ಇರೋದು ಕೆಲಸ ನೀವು? ಹಾಂ ಏನು ಕೆಲಸ ಮಾಡ್ತಾ ಇರೋದು? ಎಲ್ಲಿ ನನ್ನ ಮಗಳು? ನಿನ್ನ ಮಗಳು ಅದೇ ನಿನ್ನ ಚಿಕ್ಕ ಮಗಳು ಶೋಭಿತಾ, ಅವಳು ಬೆಂಗಳೂರಿಗೆ ಏನೋ ಮನೆ ಮಾಡೋಳಂತೆ. ಅದಕ್ಕೆ ಕರ್ಕೊಂಡು ಹೋದ್ಲು. ನಮ್ಮನ್ನ ಮನೆ ಕಡೆ ನೋಡ್ಕ ಸಾಮಾನುಗಳೆಲ್ಲ ಅವೇ ತೊಳ್ದಿಕ್ರಿ ಅಂತಂದ್ಲು. ಅದಕ್ಕೆ ಎಲ್ಲನೂ ಈಚಿಗೆ ತೆಗಿತಾ ಇದ್ದೀರಿ. ಇದ್ರದೊಂದು ಕಾಟ, ಎಲ್ಲಿ ನಿಂತ್ಕೊಂಡು ಕೋತ್ ಮರಿಯಾಗುತ್ತೆ, ಎದುರು ಬಿಟ್ಟು ಕೂತ್ಕೊಂಡ್ಬಿಡ್ತದೆ. ಇವಾಗ ನಿಮ್ಮಿಬ್ಬರು ಏನು ಮಾಡಬೇಕು? ಏನಮ್ಮ ಮಾಡಬೇಕು ಜಯಮ್ಮ? ನನ್ನ ಮಗಳು ನಿಮ್ಮಿಬ್ಬರಿಗೂ ಹೇಳಿದ್ಲಾ ಮನೆ ಕ್ಲೀನ್ ಮಾಡಿರಿ ಅಂತ? ಹಾಂ ಒಟ್ಟಿಗೆ ಏನು ತಿಂತೀರಾ? ಏನು ತಿಂತೀರಮ್ಮ ಜಯಮ್ಮ? ಸುನಂದಮ್ಮ ಏನು ಕೆಲಸ ಮಾಡ್ತಾ ಇರೋದು ನೀವು? ನನ್ನ ಮಗಳಿಲ್ದಿದ್ದ ಟೈಮಾಗ ಮನೆಗೆ ಕಲ್ತಾನ ಮಾಡ್ತಾ ಇದ್ದೀರಾ? ಹಾಂ ಅಯ್ಯೋ ಇಲ್ಲಪ್ಪ, ಇಲ್ಲ ಇಲ್ಲ, ನಾವೇನು ಕಲ್ತಾನ ಮಾಡ್ತಾ ಇಲ್ಲ. ಸುಮ್ಮನೆ ನೋಡಕ್ ಬಂದ್ರಷ್ಟೇ. ಏನೋ ಎತ್ತ ಅಂತ ಏನೋ ಶಬ್ದ ಆಯ್ತು. ಹೆಂಗೋ ದ್ಯಾವಮ್ಮನ ಮನೆಗಿಲ್ಲಲ್ಲ, ಯಜ್ಞಗಳೇನ ಸೇರ್ಕೊಂಡವೇನೋ, ಸೀರೆಗಳೆಲ್ಲ ಕಚ್ಚಾಗ್ತವೆ ಅಂತ ನೋಡಕ್ ಬಂದ್ರಪ್ಪ. ನಾವ್ಯಾಕೆ ಕಲ್ತಾನ ಮಾಡೋಣ? ನಾನು ಕಲ್ತಾನ ಮಾಡಿಲ್ಲಪ್ಪ. ಮುಚ್ಚಮ್ಮ ಬಾಯಿ ಸಾಕು. ಕತ್ತಾಗಷ್ಟು ವಯಸ್ಸಾಗೈತೆ, 4 ಜನಕ್ಕೆ ಬುದ್ಧಿ ಹೇಳೋಳಿದ್ಯಾ, ನೀನೇ ಈ ಕೆಲಸ ಮಾಡ್ತೀಯಾ? ಮಾನ ಮರ್ಯಾದೆ ಇಲ್ಲೇನಮ್ಮ? 3 ಬಿಟ್ಟು ನಿಂತಿದ್ದೀರಲ್ಲ ಮಾಮನು ಮಗಳು. ಹಾಂ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಬಾಗಿಲು ಕಿತ್ಬಿಟ್ಟು ಒಳಗೆ ನುಗ್ಗಿದ್ರಲ್ಲ, ನೀವೇನು ಮಾನ ಮರ್ಯಾದೆ ಇರೋ ಜನಗಳ? ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ನಡೀರಿ, ನ್ಯಾಯಕ್ಕೆ ಸೇರಿಸ್ತೀನಿ ನಡೀರಿ. ಅದು ಯಾವಾಗ ಸಿಕ್ಲಿ ಅವನ ಕೈತೆ ಮರ್ಯಾದೆ ನನ್ನ ಕೈಗ ಹಾಕ್ತೀನಿ ಅವ್ನು ಸರಿಯಾಗಿ. ಅಲ್ಲ ಎಂತ ಹೇಳ್ತೀನೋ ಕೆಲಸ ಮಾಡ್ತೀರಮ್ಮ? ಹಾಂ ಎಂಥ ಲುಚ್ಚ ಜನಗಳು ನೀವು. ಹಬ್ಬಬ್ಬಬ್ಬಬ್ಬ, ನಾನೆಲ್ಲೂ ನೋಡಿಲ್ಲಮ್ಮ ಇಂಥ ಜನಗಳನ್ನ. ಹಾಂ ನನ್ನ ಮಗಳು ಇಲ್ಲ ಅಂತ ತಿಳ್ಕೊಂಡು ಮನೆಗೆ ನುಗ್ಗಿದ್ದೀರಲ್ಲ ಕಲ್ತಾನ ಮಾಡಕ್ಕ. ಏನು ಮಾಡ್ಬೇಕು ನಿಮ್ಮನ್ನ? ಏನು ಮಾಡ್ಬೇಕು ಹೇಳ್ರಮ್ಮ? ಹಾಂ ತಲೆ ಬಳಸ್ಬಿಟ್ಟು ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಲಾ, ಇಲ್ಲ ನಡುಬಿದಾಗ ರಚಕಟ್ಟಕ್ಕೆ ಕಟ್ಟಕ್ಲಾ? ಏನು ಮಾಡಬೇಕು? ಮವ ಮವ ನೀನು ಬಂದೆ ಅಂತ ತಿಳ್ಕೊಂಡು ಓಡ್ ಬಂದ್ಬಿಟ್ನಿ. ಹೆಂಗಿದ್ದೆ ಮವ? ಚೆನ್ನಾಗಿದ್ದೆ ಮವ? ನಾನೇನೋ ಚೆನ್ನಾಗಿದ್ದೀನಪ್ಪ. ನಿನ್ನ ಚಿಕ್ಕಂಡ್ರು ನಿಮ್ಮ ಅತ್ತೆ ಏನು ಕೆಲಸ ಮಾಡವ್ರೆ ನೋಡು. ಇದು ಸರಿನಾ? ನ್ಯಾಯನಾ? ನೀನೇ ಹೇಳು. ಏನು ಮಾಡಿದ್ರು ಮವ? ದ್ಯಾವಮ್ಮನು ಊರಾಗಿಲ್ಲ, ಬಾಗಿಲು ಕಿತ್ತಾಕ್ಬಿಟ್ಟು ಒಳಗೆ ಬಂದು ನೋಡಿ ಸಾಮಾನುಗಳೆಲ್ಲ ಸಾಗಿಸ್ತಾವ್ರೆ, ಕಳ್ತನ ಮಾಡ್ತಾವ್ರೆ. ಇದು ಸರಿನಾ? ಏ ಬಟ್ಟಿ, ಏನೋ ಬಂದಿರೋದು ನಿಂಕ? ಏನು ಬಂದಿರೋದು ನಿಂಕ? ಅತ್ತೆ ನಿಂಗೇನು ಮಾನ ಮರ್ಯಾದೆ ಏನಿಲ್ಲ? ಕತ್ತೆಗಾಗಷ್ಟು ವಯಸ್ಸಾಗೈತೆ, ಈ ಕೆಲಸನ ಮಾಡೋದು ನೀವು? ಹಾಂ ಅಲ್ಲ ಅವಳೇನೋ ಅರಾಶಿವ ಅಂತ ಮಗಳನ್ನ ಕರ್ಕೊಂಡು ಬೆಂಗ್ಳೂರಿಗೆ ಹೋಗೋಳೆ, ನೀವು ಮಾಡ್ತಾ ಇರೋ ಕೆಲಸ ಏನು? ಅಯ್ಯೋ ಅಮ್ಮನ ಊರಾಗಿಲ್ಲಲ್ಲಪ್ಪ, ಬಾಗಿಲುಗಳೆಲ್ಲ ಕರೆಕ್ಟಾಗಿ ಹಾಕೊಳ್ಳೋ ಇಲ್ಲ ಅಂತ ಚೆಕ್ ಮಾಡಕ್ಕೆ ಬಂದ್ರೆ ಅಷ್ಟೇ ಅಪ್ಪ. ಈ ಪಾತ್ರೆಗಳಿಂದಗಡೆ ಒಂದು ಯಜ್ಞ ಸೇರ್ಕೊಂಬಿಟ್ಟಿತ್ತು, ಅದಕ್ಕೆ ಪಾತ್ರೆಗಳೆಲ್ಲ ಎತ್ತಿ ಇಕ್ಕಿದ್ರಪ್ಪ. ಅಷ್ಟೊತ್ತಿಗೆ ಈ ಅಪ್ಪನ ಬನ್ನು ಇಲ್ದಿದ್ದೆಲ್ಲ ಹೇಳ್ತಾವನೆ. ನಮಗೆ ಬೇಡಪ್ಪ ಈ ಅಪ್ಪನ ಮಾತುಗಳ. ದೇವಪ್ಪ ನಾನು ಎಂಥವಳಂತ ನಿಂಗೆ ತಿಳಿದಾ? ಹಾಂ ನನಗೆ ಕಲ್ತನ ಮಾಡ್ತೀನಾ? ಸಾಕು ಬಾಯಿ ಮುಚ್ಚತ್ತೆ, ಮುಚ್ಚು ಬಾಯಿ, ಮಾತಾಡಬೇಡ. ಅಲ್ಲ ಇಂಥ ಕೆಲಸ ಮಾಡೋದು? ಹಾಂ ಇಂಥ ಸಣ್ಣ ಕೆಲಸ ಮಾಡೋದು? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ದೇವಪ್ಪ. ಇವತ್ತು ನಾನು ಬಂದು ಸರೋಯ್ತು. ನಾನು ಬರಿಲ್ಲ ಅಂತಂದರೆ
ಈ ಸಾಮಾನುಗಳು ಎತ್ಕೊಂಡೋಗಿ ಮನೆಗೆ ಇಕ್ಕೊಂಡ್ರೆ ತಾನೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಹೇಳ್ಕೊಂಡೋಗ್ಲಿ ಪೊಲೀಸರು. ಅಯ್ಯೋ ಅಣ್ಣ ಆಗಿದ್ದಾಗೋಯ್ತಣ್ಣ. ಏನು ಮಾಡೋಕ್ಕತ್ತದೆ, ನಾವು ಒಳಗೆ ಬರ್ಕೂಡ್ದಾಗಿತ್ತು. ಏನೇನೋ ಶಬ್ದ ಆಗಲಿ ಯಾರನ್ನ ಕಳ್ಳರನ್ನ ಎತ್ಕೊಂಡೋಗ್ಲಿ ಕಲ್ತಿರ್ಬೇಕಾಗಿತ್ತು. ಏನೋ ತಿಳಿದಿರ ಬಂದ್ಬಿಟ್ರಣ್ಣ. ನನ್ನ ಕ್ಷಮಿಸ್ಬಿಟ್ರಣ್ಣ. ಕ್ಷಮಿಸೋ ಮಾತೇ ಇಲ್ಲ. ಓದ್ತಾ ಇರಬೇಕು ಪೊಲೀಸ್ ಸ್ಟೇಷನಾಗ ಒಂದು 15 ದಿವಸ ಇದ್ದರೆ ನಿಮ್ಮ ದುರಂಕಾರ ಅಣಗ್ತದೆ. ಅಮ್ಮನ್ಕೋ ಮಗಳ್ಕ ಕಾಲದಿಂದ ಇದೇ ಆಗೋಯ್ತು. ನನ್ನ ಮಗಳಿಗೆ ಕಷ್ಟ ಕೊಡೋದೆ. ಅವಳು ಏನೇನೋ ನಿಮ್ಮ ಸುದ್ದಿಗೆ ಬರ್ತಾಳ, ಹೋಗ್ಲಿ ನಿಮ್ಮ ನೆಳ್ಕನ ಬರ್ತಾಳ ಅವಳು ಸುದ್ದಿ ನಿಮ್ಗೆ ಯಾಕ? ತಿಂತಾಳೆ, ಉಪವಾಸ ಇರ್ತಾಳೆ, ಅವಳ ಪಾಟಿಗೆ ಅವಳು ಇರ್ತಾಳೆ ತಾನೆ. ಎಲ್ಲರ ಕಟ್ಟ ತಪ್ಪಿಸ್ಕೊಂಡು ನೆಮ್ಮದಿಯಾಗೋಳೆ, ನಿಮ್ಮ ಕಾಟ ತಪ್ಪಿಲ್ಲಲ್ಲ ಅವಳ್ಕ. ಏನೋ 2 ದಿವಸ ನೆಮ್ಮದಿಯಾಗ ಇರೋಣ ಅಂತ ಬೆಂಗ್ಳೂರಿಗೆ ಹೋದ್ರೆ ಏನಿದೆ ನೀವು ಮಾಡ್ತಾ ಇರೋ ಕೆಲಸ? ಏನಪ್ಪ ತಪ್ಪ? ಏಯ್ ಎತ್ಕೊಂಡೋಗಿ ಒಳಗೆ ಎಲ್ಲಿದ್ವು ಅಲ್ಲಿಕ್ರಿ ಮಾನವಾಗಿ ಇಬ್ರು ಬೀಳ್ತಾವೆ ಏಟುಗ್ಲ. ಇನ್ನೊಂದು ಸತಿ ಏನಾನ ಈ ಮನೆ ಕಡೆ ತಿರುಗಿ ನೋಡ್ಬೇಕು. ಅದೇ ನಿಮ್ ಇಬ್ರಿಗೂ ಗಾಚಾರೆ. ನಡೀರಿ ಮನ್ಕ ಬರ್ತೀನಿ, ನಡೀರಿ. ಆಯ್ತು ನಡೀರಿ ನಿಮ್ಮ ಪೂಜೆ. ಅವ್ವ ಏನೇನೋ ಕಂಡು ಮಾವ. ಅವರು ಬುದ್ಧಿ ಕಲಿಯಲ್ಲ ಈ ಜನ್ದಾಗ. ಅದೇನೋ ಹೇಳ್ತಾರಲ್ಲ, ಊಟಗುಣ ಸುಟ್ಟರು ಹೋಗಲ್ಲ ಅಂತ. ಎಲ್ಲೇನೋ ಆಳಕ್ಕೆ ಹೋಗ್ಕಡ್ಲಿ ಬಿಟ್ಬಿಡು ಮಾವ, ಏನು ಮಾಡೋಕ್ಕತ್ತದೆ? ಹಂಗಲ್ಲಪ್ಪ ದೇವಪ್ಪ, ನಾನೇನೋ ಬಂದು ಸರೋಯ್ತು. ಏನು ಕೆಲಸನಪ್ಪ ಇದು? ಹಾಂ, ಏನು ಕೆಲಸ ಅಂತ? ಥೂ, ಬಲೆ ಬೇಜಾರಪ್ಪ. ನಾನು ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಬಿಡು ಮಾವ. ಮಾವ ಹೆಂಗಿದೆ ಮಾವ? ಚೆನ್ನಾಗಿದೆಯಾ ಮಾವ? ಏನಪ್ಪ ಚೆನ್ನಾಗಿದ್ದೀನಿ, ನೀನು ಹೆಂಗಿದ್ಯಾ? ಏನೋ ಇದೀನಿ ಮಾವ, ಸಾಯ್ದಿರಾ ಇನ್ನ ಬದುಕಿದ್ದೀನಿ. ಯಾಕೆ ಹೋದವಾಗ ಹಂಗೆ ಹೇಳ್ತೀಯಾ? ನಾನಿಲ್ಲೇನಾ ನಿಮ್ಮ ಮಾವನು? ಹಾಂ, ಯಾಕೆ ಹಂಗೆ ಮಾತಾಡ್ತಾ ಇದೀಯಾ? ಏಯ್ ಅಳ್ಕೊಡ್ತು, ಯಾಕೆ ಅಳ್ತಾ ಇರೋದು? ಹಾಂ, ಯಾಕೆ ಅಳ್ತಾ ಇರೋದು? ಮಾವ ನನ್ಗೆ ಯಾರು ಬೆಲೆನೇ ಕೊಡ್ತಾ ಇಲ್ಲ ಮಾವ. ದ್ಯಾವಿ ಅಂತೂ ಸತ್ತಿದ್ಯಾ ಬದುಕಿದ್ಯಾ ಅನ್ನೋದೇ ಇಲ್ಲ ಮಾವ. ನೀನು ಹೋದ್ಮೇಲೆ ನಾನೊಂಥರ ಬೀದಿ ಬಿಕಾರಿ ಆಗೋಗಿದ್ದೀನಿ ಮಾವ. ಅಳ್ಬೇಡ ಕಲ್ದಿದ್ದೇವಪ್ಪ, ಯಾಕೆ ಅಳ್ತಾ ಇರೋದು? ಕೈಯಾಗ ಕೆಲಸ ಇಲ್ಲ ಮಾವ. ಬೇರೆಯವ್ರ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ದೀನಿ. ಆ ರಾಜಪ್ಪನು ಅವ್ರ ಹಣ್ಣು ಬೇರೆ ಹೋದ್ರು. ನೀರು ಬಿಡೋಕ್ಕಾಗಲ್ಲ ಅಂದ್ಬಿಟ್ರು. ಗಿಡಗಳೆಲ್ಲ ಒಣಗೋದ್ವು ಮಾವ. ದೊಡ್ಡಳ್ಳಿ ನಾವು ವಿಜಯಪ್ಪನ ದುಡ್ಡು ಕೊಡ್ತೀನಿ ಅಂದರೆ ಇವರೆಲ್ಲ ಕೊಡ್ಲಿಕ್ಕಿಲ್ಲ ಮಾವ. ಬೋರ್ ಹಾಕ್ಸಕ್ಕ ಅಲ್ಲಿ ಇಲ್ಲಿ ಕುತ್ಕೊಂಡು ಕಾಲಾಗ್ತಾ ಇದ್ದೀನಿ ಮಾವ. ಬಲೆ ನೋವಾತೈತೆ ಮಾವ. ನಿಮ್ಮ ಅತ್ತೆ ಹೋದ್ರಾಗ ಅಷ್ಟು ನೀರು ಬರ್ತಾ ಇತ್ತಲ್ಲ ದೇವಪ್ಪ, ಏನದು ನೀರು? ಅದು ಕಡಿಮೆ ಆಗೋಯ್ತು ಮಾವ ನೀರು. ಏನು ಅರಿಯಲ್ಲ ನೀರು. ಯಾರು ಸಹಾಯನೇ ಮಾಡೋರಿಲ್ಲ ಮಾವ. ನಾನು ಬಂದಿದ್ದೀನಲ್ಲ, ಎಲ್ಲ ಸರಿ ಮಾಡ್ತೀನಿ, ನೀನು ಸುಮ್ಮನೆ ಇರು. ನೀನು ಹೇಳ್ಕೊಟ್ಟು ನೀನು, ನಾನು ಆವತ್ತಿಂದ ಹೇಳ್ತಾ ಇಲ್ಲ ನೀನು ನನ್ನ ಮಗನಿದ್ದಂಗೆ ಅಂತ. ಹಾಂ, ಯಾಕೆ ಹೇಳ್ತಾ ಇರೋದು? ರಾಮ್ಗಾನ್ ಹೋಟ್ಲ ಹತ್ರ ಟೀ ಕುಡಿಯೋಣ ಅಂತ ಹೋದ್ನಿ. ನಿಮ್ಮ ಮಾವನ್ ಬನ್ನ ದೇವ್ಗ ಅಂತನು ಓಡ್ ಬಂದ್ಬಿಟ್ಟು ನಿಮ್ಮವ್ವ. ನೀನೇ ತಾನೇ ಮಾವ ನಂಗೆ ಆವತ್ತು ನಿಂಕ ಎಲ್ಲ ನೋಡ್ ಮಾವ ನಾನು ಹೆಂಗೆ ಆಗೋಗಿದ್ದೀನಂತ. ಅಯ್ಯ, ಗಂಡಸ್ರು ಯಾರನ್ನ ಹೇಳ್ತಾರೇನಯ್ಯ? ಹಾಂ, ಯಾಕೆ ಹೇಳ್ತಾ ಇರೋದು ನೀನು? ಅಳ್ದಿರ ಇನ್ನೇನು ಮಾಡಲಿ ಮಾವ, ಇನ್ನೇನು ಮಾಡಲಿ ಹೇಳು. ಆ ವಿಜಯಪ್ಪನ ಕಾಸು ಕೊಡ್ತೀನಿ ಅಂತ ಒಪ್ಕೊಂಡು ಹೋಗಿದ್ನು. ಬೋರೆಲ್ಲ ಮಾತಾಡು ಮಾವ, ನಾನು ದುಡ್ಡು ಎತ್ಕೊಂಬತ್ತೀನಂತ. ದ್ಯಾವಿ ಬೇಡ ಬೇಡ ಅಂತ ಹೇಳ್ಬಿಟ್ಲು ಮಾವ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬೋರೆಲ್ಲ ಆಗೋತಾಯಿತ್ತು. ಮಾತಾಡ್ತೀನಿ ಸುಮ್ಮನೆ, ರಿಜಪ್ಪನ ಹತ್ರ ಮಾತಾಡ್ತೀನಿ ನಾನು, ನೀನು ಸುಮ್ಮನೆ ಇರು. ಇವಾಗ ದ್ಯಾವಮ್ನ ಎತ್ತೋದಂಗೆ? ಶೋಭಿತಾ ಏನೋ ಮನೆ ಮಾಡವಳಂತೆ ಬೆಂಗಳೂರಾಗ, ಅದಕ್ಕೆ ಕರ್ಕೊಂಡು ಹೋಗೋಳೆ. ಓ, ಶೋಭಿತಾ ಮನೆ ಮಾಡೋಳಂತೇನೋ? ಎಲ್ಲ ಈ ನಡುವೆ ಫೋನೇ ಮಾಡಿಲ್ಲ ನಂಗೆ ಯಾರೂ. ನಾನು ಹೇಳಿದ್ನಿ ದ್ಯಾವಿಕ ಮಾವನ್ನ ಕರ್ಸ್ಬಿಡು ಅಂತ. ಅವಳು ಇಲ್ಲ ನಾನು ಕರ್ಸಲ್ಲ, ನಮ್ಮ ಅಪ್ಪನ ಸಾಯೋ ಟೈಮಾಗನ ಇಲ್ಲೋ ನೆಮ್ಮದಿಯಾಗಿರ್ಲಿ ಅಂತ ಅಂದ್ಬಿಟ್ಲು ಮಾವ. ಯಾಕೋ ನಿಮ್ಮನ್ನೆಲ್ಲ ನೋಡ್ಬೇಕನ್ನಿಸ್ತು, ಫೋನ್ ಮಾಡಿಕೊಟ್ಟು ಇದ್ದಕ್ಕಿದ್ದಂಗೆ ಹೊರಟ್ಬಿಡ್ಬೇಕು ಅಂತ ಬನ್ನಿ. ನೋಡಿದ್ರೆ ಇಲ್ಲಿ ದ್ಯಾವಮ್ನಿಲ್ಲ.